ನೋಡೋದಕ್ಕೆ ಇಷ್ಟಿದ್ದೀರಾ, ಅದು ಮದ್ವೆ ಏನಿದ್ಯೋ ದೇವ್ರ, ಅದಂತೂ ಎಲ್ಲರಿಗೂ ಶಾಕಿಂಗ್. ಈ ಹುಡುಗಿ ನಾವು ಏನು ಒಂದು 20 ವರ್ಷನೋ 15 ವರ್ಷದ ಹುಡುಗಿ ಅನ್ಕೊಂಡಿದ್ವಿ, ಈ ಹುಡುಗಿ ಮದ್ವೆ ಆಗ್ಬಿಡ್ತಲ್ಲ ಅಂತ ಸಡನ್ ಆಗಿ ಒಂದು ಫುಲ್ ಬ್ಲಾಸ್ಟ್ ಕೊಟ್ಬಿಟ್ರಿ ಧಾರಾವಾಹಿ ಮುಗ್ದಾದ್ಮೇಲೆ. ಅದೇ ಹೇಗೆ ಅಂತ? ಇನ್ನೇನು ಧಾರಾವಾಹಿ ಮುಗೀತು, ಮದ್ವೆ? ಆಕ್ಚುಲಿ ಅದಕ್ಕೂ ಮುಂಚೆನೆ ಆಗಿತ್ತು ನಂದು ಮದ್ವೆ. ಧಾರಾವಾಹಿ ಇತ್ತು, ನಡೀತಾ ಇತ್ತು, ನವೆಂಬರ್ ಅಲ್ಲಿ ಆಯ್ತು. ಸೊ ಅದೇ ನಾನು ಸೆಟ್ಟಲ್ ಎಲ್ಲ ಹೇಳಿದಾಗ ಏನಮ್ಮ ಮದ್ವೆ ಆಗ್ತಿದ್ ನಿಜವಾಗ್ಲು ಅಂತ ಸರ್ ಅಂತ ನಾನು. ಆಮೇಲೆ ಬಂದಿದ್ರು ಸೆಟ್ ಇಂದ, ನಾನೆಲ್ಲರಿಗೂ ಇನ್ವೈಟ್ ಮಾಡಿದ್ದೆ. ಬಟ್ ಅದು ತುಂಬಾ ಒಂಥರ ಅರ್ಜೆಂಟ್ ಆಗಿ ಫಿಕ್ಸ್ ಆಗ್ಬಿಡ್ತು. ಆ ಡೇಟ್ಸ್ ಏನೋ ಇಲ್ಲ, ಇದೇ ಡೇಟ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ನಾನು ಅಷ್ಟು ಇದ್ ಮಾಡಕ್ ಆಗ್ಲಿಲ್ಲ. ಅದೇ ಟೈಮಲ್ಲಿ ನನ್ನ ಅಪ್ಪ ಅಮ್ಮಂಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಿತ್ತು. ಸೊ ನಾನು ಶೂಟ್ ಅಲ್ಲೂ ಸ್ವಲ್ಪ ಕೇಳ್ಕೊಂಡು ಮನೆಗೆ ಹೋಗಿದ್ದೆ. ಸೊ ತುಂಬಾ ಒಂಥರ ಮೂವ್ಮೆಂಟ್ ಆಗ್ಬಿಡ್ತು ನಂಗೆ. ಬಟ್ ಎವ್ರಿಥಿಂಗ್ ವೆಂಟ್ ವೆಲ್, ಚೆನ್ನಾಗಾಯ್ತು. ಅವ್ರು ಕೂಡ ಡೆಂಟಿಸ್ಟ್ ಅಂತೆ, ನೀವು ಪರಿಚಯ ಮಾಡಿಸ್ಕೊಡ್ಬೋದಾ ನಮ್ಮ ಕನ್ನಡ ಜನಕ್ಕೆ? ಖಂಡಿತ. ಸೊ ಅವ್ರ ಹೆಸರು? ಅವರು ಡಾಕ್ಟರ್ ಆಕಾಶ್ ಅಂತ. ಡಾಕ್ಟರ್ ಆಕಾಶ್ ಅಂತ. ಸೊ ಸ್ಕೈ ಡೆಂಟಲ್ ಕ್ಲಿನಿಕ್ಸ್ ಅಂತ ಇರೋದು. ಒಂದು ಕೋರ್ಮಂಗ್ಲಲ್ಲಿದೆ, ಒಂದು ಹೆನ್ನೂರ್ ಹೆಬ್ಬಾಳಲ್ಲಿ, ಇನ್ನೊಂದು ಈಗ RR ನಗರ್ಗೆ ಅಲ್ಲಿ ಓಪನ್ ಮಾಡಿದೀವಿ. ದಟ್ ಇಸ್ ವೆರಿ ರೀಸೆಂಟ್ಲಿ ಫೆಬ್ರವರಿ ಓಪನ್ ಮಾಡಿದ್ದು. ನ್ಯೂ ಬ್ರಾಂಚ್ ಅಲ್ಲಿ ಇರೋದು. ಸೊ ವಿ ಹ್ಯಾವ್ 3 branches. Oh, that's your own. Oh, nice. So Akash is also dentist. ಇಬ್ರು ಬರೀ ಹಲ್ ಕೇಳದೆ ಇವರು ಕಣ್ಕೊಂಡವ್ರದ್ದು. ಯಾರನ್ನ ಇಡೀ ಕೀಳು ಹೇಳ್ತೀನಿ, ಆ ಕಡೆ ನೀನೊಂದು ಕೇಳಿ, ಈ ಕಡೆ ನಾನೊಂದು ಕೇಳ್ತೀನಿ. ಇದೇ ಕೆಲಸ ಇಡೀ ಲೈಫು. ಅಲ್ಲ, ಅಟ್ಲೀಸ್ಟ್ ಈಗ ನೀವು ಅಟ್ಲೀಸ್ಟ್ ಸ್ವಲ್ಪ ಆರ್ಟಿಸ್ಟ್ ಆದ್ರೂ ಆಗಿದ್ದೀರಾ, ಕುತ್ಕೊಂಡು ಮಾತಾಡೋ ಬೇರೆ ಏನಾದ್ರು ವಿಷಯನಾದ್ರೂ ಸಿಗುತ್ತೆ. ಇಬ್ರು ಡೆಂಟಿಸ್ಟ್ ಆಗ್ಬಿಟ್ಟು ಪೇಷಂಟ್ ತಗೊಂಡ್ಯಾ? ನಾವ್ ಎದ್ದೇಳದೆ ಹಂಗೆ. ಕೆಲವೊಂದ್ಸತಿ ಪೇಷಂಟ್ ಕಾಲ್ ಬಂದಿರ್ತಾರೆ, ಇಲ್ಲ ಹಂಗೆ ಅಲ್ವಾ, ಅಪಾಯಿಂಟ್ಮೆಂಟ್ ತಗೊಂಡ್ಯಾ? ನೀಟಾಗಿತ್ತೆ ತಾನೇ ಅಲ್ಲಿ. ಆ ಕಾನ್ವರ್ಸೇಷನ್ ಎಲ್ಲ ಹೆಂಗಿರುತ್ತೆ ಅಂದ್ರೆ, ಆಕ್ಚುಲಿ ತುಂಬಾ ಶಾಕ್ ಆಯ್ತು. ಅವರು ಡೆಂಟಿಸ್ಟು, ಇವರು ಡೆಂಟಿಸ್ಟು. ಅಯ್ಯೋ ರಾಮ, ಹಿಂಗೆ ಲವ್ ಮ್ಯಾರೇಜಾ ಏನು? ಇದು ಅರೇಂಜ್ಡ್ ಅಂತ ಹೇಳ್ಬೋದು. ಲೈಕ್ ಲವ್ ಕಮ್ ಅರೇಂಜ್ ಅಂತ ಹೇಳ್ಬೋದು. ಲವ್ ಕಮ್. ಸೊ ಇಲ್ಲಿ ಬ್ಯಾಂಗ್ಳೂರ್ ಬಂದಾಗ ಆಕಾಶ್ನ ನೀವು ಮೀಟ್ ಮಾಡಿದ ಹಾಗಾದ್ರೆ ಹಾಸ್ಪಿಟಲ್ ಅಲ್ಲಿ, ಕ್ಲಿನಿಕ್ ಅಲ್ಲಿ? ನಾನು ಅಲ್ಲೇ ವರ್ಕ್ ಮಾಡ್ತಿದ್ದು ಮುಂಚೆ. ಓ, ಅಲ್ಲಿರೋ ಮಾಡ್ತಿದ್ದೆ. ಬಟ್ ಹಂಗೇನು ಇರ್ಲಿಲ್ಲ. ಅಲ್ಲಿರೋರ್ನ ಕಾಳು ಹಾಕೊಂಡ್ಬಿಟ್ಟು ಮದ್ವೆ ಮಾಡ್ಕೊಂಡ್ಬಿಟ್ರು ಹಂಗೆ. ಸೊ ಅದೇ ಮದ್ವೆ ಆಯ್ತು ಇವಾಗ. ಆಲ್ ಗುಡ್. ಯಾ. ಸೊ ಡಾಕ್ಟರ್ ಆಕಾಶ್ ಲವ್ ಡಾಕ್ಟರ್ ಲಾವಣ್ಯ ಅವರು. ಹಬ್ಬ ಹೆಂಗಿದೆ ನೋಡಿ, ಡಾಕ್ಟರ್ ಟು ಡಾಕ್ಟರ್. ಸಕ್ಕತ್ತಾಗಿದೆ ಆಕ್ಚುಲಿ. ದಟ್ಸ್ ವೆರಿ ನೈಸ್. ಸೊ ಮನೇಲಿ ಹೇಳಿದ್ರ ನಿಮ್ ಲವ್? ಹೇಳಿದ್ದೆ ಮನೇಲಿ ಎಲ್ಲ. ಇದಾದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ಮೇಲೆ ಆಯ್ತು. ಆಮೇಲೆ ಇನ್ನೇನು ಓಕೆ ಅಂತ ಮದ್ವೆ ಎಲ್ಲ ಮಾಡ್ಕೊಟ್ರು. ಚೆನ್ನಾಗಾಯ್ತು ಈಗ. ಸೊ 2 ಫ್ಯಾಮಿಲಿ ಹ್ಯಾಪಿ. ವೆರಿ ನೈಸ್. ಸೊ ಓನ್ ಹಾಸ್ಪಿಟಲ್ಲು, ಹುಡುಗನೂ ಡಾಕ್ಟ್ರು, ಹುಡುಗಿನೂ ಡಾಕ್ಟ್ರು, ಇನ್ನೇನು ಬೇಕು ಅಲ್ವಾ? ಓನ್ ಬ್ರಾಂಚಸ್ ಬೇರೆ, 3 ಬ್ರಾಂಚಸ್, ಒಂದಲ್ಲ 2 ಅಲ್ಲ. ಸೊ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ನಿಮ್ದು ಕಾನ್ವರ್ಸೇಷನ್ ಎಲ್ಲ ಹಂಗೆ ಇರುತ್ತೆ ಅನ್ಸುತ್ತೆ, ಬರೀ ಡೆಂಟಲ್ ಬಗ್ಗೆನೆ ಕೈಂಡ್ ಆಫ್ ಒಂಥರ. ವರ್ಕ್ ಅಂತ ಬಂದ್ರೆ ಅದೇ ಇರುತ್ತೆ. ನೀವ್ ಯಾವ ಕ್ಲಿನಿಕ್ ಹೋಗ್ತೀರಾ, ಪೇಷಂಟ್ ಏನಾಯ್ತು, ಇದೇನಾಯ್ತು. ಬೆಳಗ್ಗೆ ನಾವ್ ಹಾಗೆ ಪ್ಲಾನ್ ಮಾಡ್ಕೊಳ್ಳೋದು. ಓಕೆ ನಿಮ್ದು ಅಲ್ಲಿದ್ಯಾ ಅಪಾಯಿಂಟ್ಮೆಂಟ್, ಸರಿ ನಾನು ಇಲ್ಲಿರ್ತೀನಿ, ಆ ತರದೇ ಇರುತ್ತೆ ಆಲ್ಮೋಸ್ಟ್. ನಿಮ್ ಹಸ್ಬೆಂಡ್ ಏನಾದ್ರು ನಿಕ್ ನೇಮ್ ಇಟ್ಟಿದ್ದೀರಾ ಹೇಗೆ? ಯಾವಾಗ್ಲೂ ಆಕಾಶ್ ಅಂತ ಕರೆಕ್ಟ್ ಬೇಜಾರಾಗುತ್ತೆ? ಇಲ್ಲ, ಒಂದೊಂದ್ಸತಿ ಒಂದೊಂದರ, ಬಟ್ ಯೂಶಲಿ ಬೇಬಿ ಅಂತ. ನೈಸ್. ಬಟ್ ನಮಗಂತೂ ಶಾಕಿಂಗು, ಎಷ್ಟೇ ಸಣ್ಣ ಇದ್ದಾರೆ, ಎಷ್ಟು ಕುಳ್ಳ ಕಾಣ್ತಾರೆ. ಫೇಸ್ ಅಂತೂ ಮದ್ವೆ ಆಗೋ ಫೇಸೇ ಅಲ್ಲ ಬಿಡಿ. ಸೊ ಎಷ್ಟು ಬೇಗ ಮದ್ವೆ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಲೈಫಲ್ಲಿ ಚೆನ್ನಾಗಿರಿ, ಚೆನ್ನಾಗಾಗ್ಲಿ. ನೀವೇನೇನು ಅನ್ಕೊಂಡಿದ್ರೆ ಎಲ್ಲ ಪ್ರಾಜೆಕ್ಟ್ಸು, ಸೊ ಎಲ್ಲ ಚೆನ್ನಾಗಾಗ್ಲಿ. ಆಫ್ಟರ್ ಲಕ್ಷ್ಮೀ ಬಾರಮ್ಮ, ವಾಟ್ಸ್ ಇನ್ ಯುವರ್ ಬಕೆಟ್ ಲಿಸ್ಟ್ ಟು, ಐ ಮೀನ್ ನಟನೆಗೆ ಇದು ಮಾಡಿದಾಗ? ಬಕೆಟ್ ಲಿಸ್ಟ್ ಅಂದ್ರೆ ನನಗೆ ನಾನು ವೇಟಿಂಗ್ ಫಾರ್ ಅನದರ್ ಆಪರ್ಚುನಿಟಿ. ವಿಧಿ ಕ್ಯಾರೆಕ್ಟರ್ಸ್ ತರನೇ ಇನ್ನೊಂದು ಚೆನ್ನಾಗಿ ಒಳ್ಳೆ ಪಾತ್ರ ಸಿಗ್ಲಿ, ನಾನು ಅದನ್ನ ಚೆನ್ನಾಗಿ ಆಕ್ಟ್ ಮಾಡಿ ಇರ್ಲಿ ಅಂತ, ಆಪರ್ಚುನಿಟಿ ಸಿಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ನಮ್ ಡೆಂಟಲ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದೀವಿ ಕೆಲಸ. ಸೊ ಅದಿಲ್ಲ ಅಂದ್ರೆ ಇದು, ಇದಿಲ್ಲ ಅಂದ್ರೆ ಅದು.
ಬಟ್ ಅದೇ ಶೂಟ್ ಅಂದ್ರೆ ಅದೇ ಇಟ್ಸ್ ಲೈಕ್ ಅ ಪ್ಯಾಷನ್ ಅಲ್ವಾ, ಸೊ ಬೇಕು ಸೊ ಹೆಚ್ಚಿನ ಅವಕಾಶಗಳು ಕೂಡ ಬರ್ಲಿ, ಒಳ್ಳೊಳ್ಳೆ ಪಾತ್ರಗಳು ಲಾವಣ್ಯವನ್ನ ಹರಿಸ್ ಬರ್ಲಿ. ನಿಮ್ ಫೇಸ್ ವಿಧಿಗೆ ಎಷ್ಟು ಸೆಟ್ ಆಗ್ಬಿಟ್ಟಿತ್ತು ಅಂದ್ರೆ, ವಿಧಿ ಅನ್ನೋರು ನಿಜವಾಗ್ಲೂ ಇದ್ದಿದ್ರ ಹಿಂಗೆ ಇರ್ತಿದ್ರು ಅನ್ನೋ ಲೆವೆಲ್ ಹಿಂಗ್ ಹಾಕಿಂಗ್ ಪಂಚ್ ಮಾಡಿ ಕೂರಿಸ್ಬಿಟ್ಟಿದ್ರು ಟೀಮ್ ಅವರು. ಬಟ್ ಇವಾಗ ಹೋದ್ರು ವಿಧಿ ಅಲ್ವಾ ಲಕ್ಷ್ಮೀವರ ಮಾತು ಗುರುತಿಸುವಾಗ ತುಂಬಾ ಖುಷಿ ಆಗುತ್ತೆ. ಆ ಪಾತ್ರನ, ಆ ಪ್ಯಾಟ್ರನ್ನ ಬ್ರೇಕ್ ಮಾಡೋ ತರ ಆಪರ್ಚುನಿಟಿ ಬೇರೆ ಸಿಗ್ಲಿ ನಿಮ್ಗೆ. ಒಳ್ಳೊಳ್ಳೆ ಅವಕಾಶಗಳು ಬರ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.